ಹಾಯ್ ಫ್ರೆಂಡ್ಸ್, ನಿನ್ನೆ ಗುಂಟೂರು ಕೃಷಿ ಮಾರ್ಕೆಟ್ನಲ್ಲಿ ಮಿರ್ಚಿ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ಭಾಳಷ್ಟು ಸ್ನೇಹಿತರು ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸನ್ನು ನೋಡ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ತಾಲು ವೆರೈಟಿ ಒಣಮೆಣಸಿನಕಾಯಿ ಕ್ವಿಂಟಲಿಗೆ 3,000 ರೂಪಾಯಿ ರೇಟ್ ಎಂಬುದು ಇದೆ. ಕಡಿಮೆ ಬೆಲೆ. ಹೆಚ್ಚಿನ ಬೆಲೆ ಬಂದು 15,000 ರೇಟ್ ಎಂಬುದು ನಡೆದಿದೆ. ಮೀಡಿಯಂ ಕ್ವಾಲಿಟಿ 6,000. 334 ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ 4,000ರಿಂದ ಹೆಚ್ಚಿನ ಬೆಲೆ 16,500. ಇನ್ನು ಮೀಡಿಯಂ ಕ್ವಾಲಿಟಿ 11,000. ತೇಜ ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ 5,000ರಿಂದ ಹೆಚ್ಚಿನ ಬೆಲೆ 20,000ವರೆಗೂ ರೇಟ್ ಎಂಬುದು ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ 16,000. ಬಾಡಿಗ ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ 8,000ರಿಂದ ಹೆಚ್ಚಿನ ಬೆಲೆ 17,500. ಮೀಡಿಯಂ ಕ್ವಾಲಿಟಿ 13,800 ರೂಪಾಯಿ ರೇಟ್ ಎಂಬುದು ಹೋಗಿದೆ. 341 ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ 8,000ರಿಂದ ಹೆಚ್ಚಿನ ಬೆಲೆ 16,500ವರೆಗೂ ರೇಟ್ ಎಂಬುದು ಹೋಗಿದೆ, ಗರಿಷ್ಠ ಬೆಲೆ. ಇನ್ನು ಮೀಡಿಯಂ ಕ್ವಾಲಿಟಿ 15,400. ತಾಲು ಎಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 6,500ರಿಂದ ಹೆಚ್ಚಿನ ಬೆಲೆ 13,000ವರೆಗೂ ರೇಟ್ ಎಂಬುದು ಹೋಗಿದೆ. ಇನ್ನು ಮೀಡಿಯಂ ಕ್ವಾಲಿಟಿ 13,000. ತೇಜ ಎಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 6,000, ಹೆಚ್ಚಿನ ಬೆಲೆ 17,500. ಇನ್ನು ಮೀಡಿಯಂ ಕ್ವಾಲಿಟಿ 17,000. ಬಾಡಿಗ ಎಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 6,000ರಿಂದ ಹೆಚ್ಚಿನ ಬೆಲೆ 11,000ವರೆಗೂ ರೇಟ್ ಎಂಬುದು ನಡೆದಿದೆ. ಮೀಡಿಯಂ ಕ್ವಾಲಿಟಿ 10,000 ರೂಪಾಯಿ ರೇಟ್ ಹೋಗಿದೆ. 334 ಎಸಿ ಒಣಮೆಣಸಿನಕಾಯಿ ಬಂದು 12,200 ರೂಪಾಯಿ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಬಂದು 18,000ವರೆಗೂ ಗರಿಷ್ಠ ಬೆಲೆ ಹೋಗಿದೆ. 341 ಎಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 13,900ರಿಂದ ಹೆಚ್ಚಿನ ಬೆಲೆ 16,000ವರೆಗೂ ಹೋಗಿದೆ. ದೇವನೂರು ಡಿಲಕ್ಸ್ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 13,000ರಿಂದ ಹೆಚ್ಚಿನ ಬೆಲೆ 14,500ವರೆಗೂ ಗರಿಷ್ಠ ಬೆಲೆ ಎಂಬುದು ನಡೆದಿದೆ. ಒಣಮೆಣಸಿನಕಾಯಿ ಚಿಲ್ಲಿ 5 ನಂಬರು ಕಡಿಮೆ ಬೆಲೆ 9,000ರಿಂದ ಹೆಚ್ಚಿನ ಬೆಲೆ 13,500. ಇನ್ನು ಮೀಡಿಯಂ ಬೆಲೆ 10,500. 273 ನಂಬರ್ ಒಣಮೆಣಸಿನಕಾಯಿ ಎಲ್ಲ ಬೆಲೆ ಬಂದು 15,500 ರೂಪಾಯಿವರೆಗೂ ರೇಟ್ ಎಂಬುದು ನಡೆದಿದೆ. ಇನ್ನು ಎ ಸಿ ಒಣಮೆಣಸಿನಕಾಯಿ ಬಂದು 13,500 ರೂಪಾಯಿ ರೇಟ್ ಎಂಬುದು ಚಿಲ್ಲಿ 5 ನಂಬರ್ ಒಣಮೆಣಸಿನಕಾಯಿ ರೇಟ್ ನಡೆದಿದೆ. ತೇಜ ಒಣಮೆಣಸಿನಕಾಯಿ ಗರಿಷ್ಠ ಬೆಲೆ 20,000ವರೆಗೂ ರೇಟ್ ಎಂಬುದು ನಡೆದಿದೆ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ, ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.